ಓಂ ಶಕ್ತಿ ವಿಶಿಷ್ಟ ಪರಬ್ರಹ್ಮಣೇ ನಮಃ. ಪಂಡಿತಂ ಪಂಡಿತಾರಾಧ್ಯಂ ಪಿಂಡಾದಿಸ್ಥಲಬೋಧಕಂ ಅಖಂಡಂ ದಂಡವದ್ವಂದೇ ಸೂರ್ಯಮಂಡಲಮಂಡಿತಂ. ಸದಾ ಸ್ಮರಣೀಯರಾದ ಶ್ರೀಶೈಲ ಪೀಠದ ಗುರು ಪರಂಪರೆಯನ್ನು ಭ್ರಮರಾಂಬ ಮಲ್ಲಿಕಾರ್ಜುನ ಸ್ವಾಮಿಯವರನ್ನು ಮನದಲ್ಲಿ ನೆನೆದು ನರಗುಂದದ ಪುಣ್ಯಾರಣ್ಯ ಪತ್ರಿವನ ಮಠದ ಲಿಂಗೈಕ್ಯ ಶಿವಯ್ಯಜ್ಜನವರ 72ನೇ ಹಾಗೂ ಶಂಭುಲಿಂಗ ಶಿವಯೋಗಿಗಳ 14ನೇ ಪುಣ್ಯ ಸ್ಮರಣೋತ್ಸವ, ಪ್ರಸ್ತುತ ಶ್ರೀಗಳ ದ್ವಾದಶ ಪಟ್ಟಾಧಿಕಾರ ಮಹೋತ್ಸವದ ಅಂಗವಾಗಿ ಜರುಗ್ತಾ ಇರೋ ಈ ಧರ್ಮ ಸಮಾರಂಭದಲ್ಲಿ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿ ಉಪಸ್ಥಿತರಿರುವ ಶ್ರೀ ಷಟ್ಸ್ಥಲ ಬ್ರಹ್ಮ ಡಾಕ್ಟರ್ ಸಿದ್ಧವೀರ ಶಿವಯೋಗಿ ಶಿವಾಚಾರ್ಯ ಸ್ವಾಮಿಗಳವರೇ, ವೇದಿಕೆಯ ಮೇಲೆ ಆಸೀನರಾದ ಕೆರೂರಿನ ಶ್ರೀಗಳವರನ್ನು ಮೊದಲುಗೊಂಡು ಶಿವಯೋಗಿ ಸ್ವರೂಪರಾದ ಎಲ್ಲ ಮಠಾಧೀಶ್ವರರೇ, ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಶ್ರೀಮಠದ ಜೊತೆಗಿನ ತಮ್ಮ ಸಂಬಂಧವನ್ನು ನೆನಪು ಮಾಡಿಕೊಂಡಿರುವಂತಹ ಈ ಭಾಗದ ಜನಪ್ರಿಯ ಶಾಸಕರು, ಮಾಜಿ ಸಚಿವರು, ಶ್ರೀಶೈಲ ಮಲ್ಲಿಕಾರ್ಜುನನ ಪರಮ ಭಕ್ತರು, ಪೀಠಾಭಿಮಾನಿಗಳು ಆದ ಸನ್ಮಾನ್ಯ ಶ್ರೀ ಸಿ ಪಾಟೀಲ್ರವರೇ, ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಶ್ರೀಮಠದ ವೈಶಿಷ್ಟ್ಯತೆಯನ್ನು ಕುರಿತು ಮಾತನಾಡಿರುವಂತಹ ಸಚಿವರು, ಮಾಜಿ ಸಚಿವರು, ಶಾಸಕರು ಆದ BR ಯಾಗೋಲ್ ಸಾಹೇಬ್ರವರೇ, ಮಹಾಂತೇಶ್ರವರೇ, ವೇದಿಕೆ ಮೇಲೆ ಆಸೀನರಾದ ಎಲ್ಲ ಗಣ್ಯರೇ, ಮಾನ್ಯರೇ, ಸುದ್ದಿ ಮಾಧ್ಯಮಗಳ ಪ್ರತಿನಿಧಿಗಳವರೇ, ಸಮಾವೇಶಗೊಂಡಿರುವ ಸಮಸ್ತ ಸದ್ಭಕ್ತ ಮಹಾಜನಗಳೇ, ಉತ್ಸವದುದ್ದಕ್ಕೂ ಕುಂಭವನ್ನು ಹೊತ್ತು ಸ್ವಾಗತವನ್ನು ಮಾಡಿಕೊಂಡು ಬಂದಿರುವಂತಹ ಎಲ್ಲ ತಾಯಂದಿರೇ, ಮಾತೆಯರೇ ಹಾಗೂ ಮುದ್ದು ಮಕ್ಕಳೇ, ಈ ಸಮಾರಂಭದ ಪೂರ್ವದಲ್ಲಿ ಜಗದ್ಗುರುಗಳವರ ಭವ್ಯ ದಿವ್ಯ ಅಡ್ಡಪಲ್ಲಕ್ಕಿ ಮಹೋತ್ಸವ ನೆರವೇರಿತು. ಉತ್ಸವದುದ್ದಕ್ಕೂ ಸೇರಿರುವಂತಹ ಅಪಾರವಾದ ಜನಸ್ತೋಮ, ಅದರಲ್ಲೂ ಸಮವಸ್ತ್ರವನ್ನು ಧರಿಸಿ ತಲೆ ಮೇಲೆ ಕುಂಭವನ್ನು ಹೊತ್ತು ಪಲ್ಲಕ್ಕಿ ಮುಂದೆ ಸಾಗ್ತಾ ಇರುವಂತಹ ತಾಯಂದಿರರ ಸಮೂಹ, ಅದರ ಮುಂದಿರುವಂಥ ವಾದ್ಯ ಮೇಳ. ಬಹುತೇಕ ತಾಯಂದಿರ ಕುಂಭ ಎಷ್ಟಿದ್ದು ಅಂದ್ರೆ ನಮಗೆ ಮಠಕ್ಕೆ ಬಂದು ಮುಟ್ಟೋ ತನಕ ವಾದ್ಯ ಮೇಳದವರ ಕಂಡಿಲ್ಲ. 2000ಕ್ಕಿಂತಲೂ ಹೆಚ್ಚು ತಾಯಂದಿರ ಕುಂಭವನ್ನು ಹೊತ್ತುಕೊಂಡು ಮುಂದೆ ಹೆಜ್ಜೆ ಹಾಕ್ತಾಯಿದ್ರು. ನಮ್ಮ ದೃಷ್ಟಿ ಎಲ್ಲಿ ತನಕ ಹರಿತಿತ್ತು, ಪಲ್ಲಕ್ಕಿ ಕೂತ್ಕೊಂಡು ನಾವು ನೋಡ್ತಿದ್ವಿ. ನಮ್ಮ ದೃಷ್ಟಿ ಎಲ್ಲಿ ತನಕ ಹರಿತಿತ್ತು ಅಲ್ಲಿ ತನಕ ನಮ್ಮ ತಾಯಂದಿರ ಕುಂಭದ ಮೇಲಿನ ಕಾಯಿನ ಕಂಡು ಹೊರತು ನೆಲನೂ ಕಂಡಿಲ್ಲ, ಮುಂದಿನ ಅವ್ರ ವಾದ್ಯನೂ ಕಂಡಿಲ್ಲ. ನಮಗೆ ಉತ್ಸವ ಪ್ರಾರಂಭ ಆಗಕ್ಕೆ ಲೇಟ್ ಆಯಿತು, ಬಿಸಿಲು. ಈ ವಾದ್ಯದವರೇ ಮುಂದೆ ಹೋಗವಲ್ರು. ಪಾಪ ತಾಯಂದಿರು ನಿಂತ್ಕೋತ ಮಠ ಮುಟ್ಟಬೇಕಾದ್ರೆ 3 ರಿಂದ 4 ತಾಸು ಟೈಮ್ ಹಿಡಿತು. ಆದರೂ ಕೂಡ ಒಬ್ಬರು ಮುಖದ ಮೇಲೂ ಕೂಡ ಕಿಂಚಿತ್ತೂ ಆಸರಿಕಿರಲಿಲ್ಲ, ಬೇಸರಿಕಿರಲಿಲ್ಲ. ನಾವು ಬಂದು ತಿರುಗಿ ಕುಂಭದ ತಾಯಂದಿರು ನೋಡಿದ್ರೆ ಅದೇ ಉತ್ಸಾಹ ಮುಖದ ಮೇಲೆ ಎದ್ದು ಕಾಣಿಸ್ತಿತ್ತು. ಅದಕ್ಕೆ ಕಾರಣ ಏನು ಅಂದ್ರೆ ಅವರಲ್ಲಿರುವಂಥ ಭಕ್ತಿ, ಶ್ರದ್ಧೆ, ಗೌರವ, ಅಭಿಮಾನ. ಹೀಗೆ ಅತ್ಯಂತ ಭವ್ಯವಾಗಿ ದಿವ್ಯವಾಗಿ ಉತ್ಸವ ನಡೀಲಿಕ್ಕೆ ತಾಯಂದಿರ ಕುಂಭಮೇಳ ಒಂದು ಕಡೆಗೆ ಕಾರಣ ಆದರೆ, ಇನ್ನೊಂದು ಕಡೆಗೆ ಅನೇಕ ವಾದ್ಯ ಮೇಳದವರು. ನಾವು ಇಲ್ಲಿ ಬಂದ ಮೇಲೆ ಗೊತ್ತಾಯ್ತು ನಮ್ಗೆ, ಕಲಾ ತಂಡದಲ್ಲಿ ಡೊಳ್ಳಿನವರಿದ್ದರು, ಹಲಿಗೆ ಅವರಿದ್ದರು, ಜಾಜ್ ಪತಾಕದವರಿದ್ದರು. ಅದೆಲ್ಲದರ ಜೊತೆಗೆ ಇಸ್ಲಾಂ ಬಾಂಧವರು ಕೂಡ ಪಲ್ಲಕ್ಕಿಯಲ್ಲಿ ವಾದ್ಯವನ್ನು ತಗೊಂಡು ಬಂದು ಮುಂದೆ ತಮ್ಮ ವಾದ್ಯವನ್ನು ನುಡಿಸ್ತಾ ಇದ್ದರು. ನಮ್ಮ ಯಾವಲ್ ಸಾಹೇಬರು, ಸಿ ಪಾಟೀಲ್ರು ಹೇಳಿದ ಮೇಲೆ ಗೊತ್ತಾಯ್ತು ನಮಗೆ, ಇಲ್ಲಿ ಎಲ್ಲ ಜಾತಿ ಬಾಂಧವರು ಕೂಡ ಈ ಮಠಕ್ಕೆ ನಡ್ಕೊಳ್ತಾರೆ. ಅದಕ್ಕೆ ಎಲ್ಲ ಜಾತಿಯ ವಾದ್ಯದವರು ಕೂಡ ತಮ್ಮ ವಾದ್ಯವನ್ನು ತಗೊಂಡು ಉತ್ಸವದಲ್ಲಿ ಬಂದು ಪಾಲ್ಗೊಂಡು ಉತ್ಸವವನ್ನು ಯಶಸ್ವಿ ಮಾಡಿದರು ಅಂತ. ಹೀಗೆ ಅತ್ಯಂತ ಭವ್ಯವಾಗಿ ದಿವ್ಯವಾಗಿ ನಡೆದಿರುವಂಥ ಉತ್ಸವವನ್ನು ನೋಡಿ ಜಗದ್ಗುರುಗಳವರು ಸಂತೋಷಭರಿತರಾಗಿ ನಿಮ್ಮೆಲ್ಲರಿಗೂ ಕೂಡ
ತುಂಬ ಹೃದಯದಿಂದ ಮಂಗಲ ಆಶೀರ್ವಾದವನ್ನು ಅನುಗ್ರಹಿಸುವವರಾಗ್ತಾ ಇದ್ದಾರೆ. ಪ್ರಸ್ತುತ ಶ್ರೀಗಳವರು ಪಟ್ಟಾಧಿಕಾರವನ್ನು ಹೊಂದಿ 12 ವರ್ಷಗಳು ಪೂರ್ಣಗೊಳ್ತಾ ಇದ್ದಾವೆ. ಒಂದು ಮಠವನ್ನು, ಒಂದು ಸಮಾಜವನ್ನು, ಒಂದು ಭಕ್ತ ಸಮೂಹವನ್ನು ಒಬ್ಬರು ಮಠಾಧೀಶರು ಮುಂದುವರಿಸಬೇಕು ಅಂದರೆ, ಅಭಿವೃದ್ಧಿ ಪಡಿಸಬೇಕು ಅಂದರೆ ಹಲವಾರು ಸವಾಲುಗಳಿರ್ತವೆ. ಎಲ್ಲರೂ ಒಂದೇ ರೀತಿ ನೋಡೋಂಗಿಲ್ಲ. ಮಠ ಒಂದಿರ್ತದೆ, ಸ್ವಾಮಿಗಳು ಒಬ್ಬರು ಇರ್ತಾರೆ. ಆದರೆ ಅವರನ್ನು ನೋಡುವಂಥ ಭಕ್ತ ಸಮೂಹ ಅತ್ಯಂತ ಭಿನ್ನವಾಗಿರ್ತದೆ, ವಿಭಿನ್ನವಾಗಿರ್ತದೆ. ಒಬ್ಬೊಬ್ಬರು ಒಂದೊಂದು ದೃಷ್ಟಿಕೋನದಿಂದ ನೋಡ್ತಾರೆ. ಎಲ್ಲರದು ಒಂದೇ ದೃಷ್ಟಿಕೋನ ಇರೋಂಗಿಲ್ಲ. ಕೆಲವರು ನಮ್ಮ ಸ್ವಾಮಿಗಳು ಏನು ಓದ್ಯಾರಂತ ನೋಡ್ತಾರೆ. ಇನ್ನು ಕೆಲವರು ಸ್ವಾಮಿಗಳು, ಇನ್ನು ಕೆಲವು ಜನ ನಮ್ಮ ಸ್ವಾಮಿಗಳು ಏನು ಮಾತಾಡ್ತಾರೆ ಅಂತ ನೋಡ್ತಾರೆ. ಇನ್ನು ಕೆಲವರು ನಮ್ಮ ಸ್ವಾಮಿಗಳು ಹೆಂಗೆ ಇರ್ತಾರೆ ಅಂತ ನೋಡ್ತಾರೆ. ಇನ್ನು ಕೆಲವರು ನಮ್ಮ ಸ್ವಾಮಿಗಳು ಪೂಜೆ ಗೀಜೆ ಮಾಡ್ತಾರೋ ಇಲ್ಲೋ ಅಂತ ನೋಡ್ತಾರೆ. ಹೀಗೆ ಹಲವು ಮುಖವಾಗಿ ಭಕ್ತರು ಮಠಾಧೀಶರನ್ನು, ಮಠಗಳನ್ನು ಅತ್ಯಂತ ನಿರೀಕ್ಷೆಯಿಂದ ನೋಡ್ತಾ ಇರ್ತಾರೆ. ಅವರೆಲ್ಲರ ನಿರೀಕ್ಷೆಗೆ ತಕ್ಕನಾಗಿ, ಭಾವನೆಗೆ ತಕ್ಕನಾಗಿ ಅವರನ್ನು ಅರ್ಥ ಮಾಡಿಕೊಂಡು ಅವರಿಗೆ ಖುಷಿಯಾಗೋ ರೀತಿಯಲ್ಲಿ ನಡೆದುಕೊಂಡು ಹೋಗಬೇಕಾಗಿರೋದು ಸ್ವಾಮಿಗಳಿಗಿರುವಂಥ ಬಹಳ ದೊಡ್ಡ ಸವಾಲು. ಬಹುತೇಕ ಕೆಲವರು ಪೂಜಾ ಕೈಂಕರ್ಯಗಳನ್ನು ಪ್ರಬಲವಾಗಿಟ್ಟುಕೊಂಡು ಸಾಧನೆ ಮಾಡ್ತಾರೆ. ಇನ್ನು ಕೆಲವರು ಮಠವನ್ನು ಶ್ರೀಮಂತಗೊಳಿಸೋ ನಿಟ್ಟಿನಲ್ಲಿ ಸಾಧನೆ ಮಾಡ್ತಾರೆ. ಇನ್ನು ಕೆಲವರು ಸಮಾಜಕ್ಕೆ ಒಳ್ಳೆಯದಾಗಬೇಕು ಅನ್ನೋದನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಸಮಾಜ ಕಲ್ಯಾಣವನ್ನೇ ಪ್ರಧಾನವಾಗಿರಿಸಿಕೊಂಡು ಕೆಲಸ ಮಾಡ್ತಾರೆ. ಒಬ್ಬೊಬ್ಬರಿಗೆ ಒಂದೊಂದು ದೃಷ್ಟಿಕೋನ ಇರ್ತವೆ. ಆ ದೃಷ್ಟಿಕೋನವನ್ನು ಇಟ್ಕೊಂಡು ಸ್ವಾಮಿಗಳು ಸಾಧನೆಯನ್ನು ಮಾಡ್ತಾ ಇರ್ತಾರೆ. ಆದರೆ ಇಲ್ಲಿ ಬಂದು ಗಮನಿಸಿದಾಗ ನಿಮ್ಮ ಸ್ವಾಮಿಗಳು ಒಂದೇ ರೀತಿಯಲ್ಲ, ಎಲ್ಲ ರೀತಿಯಾಗಿರುವಂಥ ಸಾಧನೆಗಳನ್ನು ಮಾಡ್ತಾ ಇವತ್ತು ಸಮಾಜವನ್ನು, ಮಠವನ್ನು, ನಿಮ್ಮನ್ನೆಲ್ಲ ಮುನ್ನಡೆಸ್ತಾ ಇರೋದು ನೋಡಿ ನಿಜಕ್ಕೂ ಅತ್ಯಂತ ಸಂತೋಷ, ಸಮಾಧಾನ, ಹೆಮ್ಮೆ, ಅಭಿಮಾನಗಳು ಇವತ್ತು ಜಗದ್ಗುರುಗಳವರಿಗೆ ಉಂಟಾಗ್ತಾ ಇದ್ದಾವೆ. ಒಂದು ಕಡೆಗೆ ಪ್ರವಚನ ಮಾಡೋದ್ರ ಮೂಲಕ ಜನರಲ್ಲಿ ಧರ್ಮ ಜಾಗೃತಿಯನ್ನು ಮಾಡೋದು, ಇನ್ನೊಂದು ಕಡೆಗೆ ಮಠಗಳಲ್ಲಿ ವಿದ್ಯಾರ್ಥಿಗಳನ್ನು ಇಟ್ಕೊಂಡು ಅವರಿಗೆ ಸಂಸ್ಕಾರ ಕೊಡೋದ್ರ ಮೂಲಕ ಸನಾತನ ಧರ್ಮಕ್ಕೆ ಉಜ್ವಲ ಭವಿಷ್ಯವನ್ನು ಕಲ್ಪಿಸಿಕೊಡೋದು. ಆಮೇಲೆ ಶ್ರೀಮಠಕ್ಕೆ ಉದಾರವಾಗಿ ಏನಾದರೂ ಕೊಡಬೇಕು ಅಂತ ಬಂದಿರುವಂಥ ಭಕ್ತರನ್ನು ಹಿಡಿದಿಟ್ಟುಕೊಳ್ಳೋದು, ಅವರನ್ನು ಪ್ರೀತಿಸೋದು, ಗೌರವಿಸೋದು, ಅವರನ್ನು ಮಠಕ್ಕೆ ಮನಸ್ಸಿಗೆ ಹತ್ತಿರವಾಗಿಟ್ಕೊಂಡು ಅವರು ಕೊಟ್ಟಿರೋ ದಾನವನ್ನು ಪಡ್ಕೊಂಡು ಮಠವನ್ನು, ಸಮಾಜವನ್ನು ಮುನ್ನಡೆಸೋದು. ಈ ಎಲ್ಲ ಗುಣಗಳನ್ನು ಒಗ್ಗೂಡಿಸಿಕೊಂಡು ನಡೀತಾ ಇರುವಂಥ ಒಬ್ಬ ಅಪರೂಪದ ಶ್ರೀಗಳು ಅಂದರೆ ಅದು ಸಿದ್ಧವೀರ ಶಿವಾಚಾರ್ಯ ಸ್ವಾಮಿಗಳು ಅಂತ ಹೇಳಿದರೆ ಅತಿಶಯೋಕ್ತಿ ಆಗಲಾರ್ದು. ಇವತ್ತು ಸಮಾಜದಲ್ಲಿ ನಾವು ಧರ್ಮ ಜಾಗೃತಿಯನ್ನು ಮಾಡಬೇಕಾಗಿರುವಂಥದ್ದು ಬಹಳ ಅಗತ್ಯ ಇದೆ. ವಿಶೇಷವಾಗಿ ಯುವಕರು ಆಧುನಿಕ ಜಗತ್ತಿನಲ್ಲಿ ತಮ್ಮದೇ ಆಗಿರುವಂಥ ಗುರಿಯನ್ನು ಇಟ್ಕೊಂಡು ಎತ್ತೆತ್ತಲೋ ಸಾಗ್ತಾ ಇದ್ದಾರೆ. ಅವ್ರ ಕಣ್ಮುಂದಿರುವಂತಹ ಏನು ಸೆಳೆತಗಳಿದ್ದಾವೆ, ಆ ಸೆಳೆತಗಳಿಗೆ ಮರಳಾಗಿ ಯಾವ್ಯಾವುದೋ ಕಡೆಗೆ ಹೋಗ್ತಾ ಇದ್ದಾರೆ. ಅಂಥವರನ್ನು ನಾವು ಮರಳಿ ಸನಾತನ ಧರ್ಮದ ಕಡೆಗೆ ಕರ್ಕೊಂಡು ಬಂದು ಅವರಿಗೆ ಮಾರ್ಗದರ್ಶನ ಮಾಡಬೇಕಾಗಿರುವಂಥದ್ದು ಇಂದಿನ ಸವಾಲುಗಳಲ್ಲಿ ಭಾಳ ಪ್ರಮುಖವಾಗಿರುವಂಥದ್ದು. ಆ ಕಾರ್ಯವನ್ನು ಇವತ್ತು ಮಠಾಧೀಶರು, ಸಮಾಜದ ಹಿರಿಯರು ಮಾಡಬೇಕಾಗಿರುವಂಥ ಅವಶ್ಯಕತೆ ಇದೆ. ಹಿರಿಯರ ಕಾಲ ಒಂದು ಹಂತದಲ್ಲಿ ಪೂರ್ಣಗೊಳ್ತಾ ಬಂದಿದೆ. ಆದರೆ ಇವತ್ತಿನ ಯುವ ಪೀಳಿಗೆಗೆ ಸರಿಯಾದ ಭವಿಷ್ಯವನ್ನು, ಮಾರ್ಗದರ್ಶನವನ್ನು ಕೊಡಬೇಕಾಗಿರುವಂಥ ಜವಾಬ್ದಾರಿ ಇವತ್ತು ಕೇವಲ ಮಠಾಧೀಶರ ಮೇಲಲ್ಲ, ಹಿರಿಮೆಯರ ಮೇಲೂ ಕೂಡ ಇದೆ ಅನ್ನುವಂಥದ್ದನ್ನು ಸಮಾಜ ಅರ್ಥೈಸ್ಕೊಳ್ಬೇಕು. ತಂದೆ ತಾಯಂದಿರು ತಾವು ಮಾತ್ರ ಮಠಕ್ಕೆ ಬಂದರೆ ಸಾಲದು, ತಾವು ಮಾತ್ರ ಲಿಂಗ ದೀಕ್ಷೆಯನ್ನು ಪಡ್ಕೊಂಡು
ಲಿಂಗ ಪೂಜೆಯನ್ನು ಮಾಡಿಕೊಂಡ್ರೆ ಸಾಲದು, ನೀವು ಬರುವಾಗ ನಿಮ್ಮ ಮಕ್ಕಳನ್ನು ಜೊತೆಗೆ ಕರ್ಕೊಂಡು ಬರಬೇಕು. ಮಕ್ಕಳನ್ನು ದೇವಸ್ಥಾನಕ್ಕೆ ಜೊತೆಗೆ ಕರ್ಕೊಂಡು ಬರಬೇಕು. ಅವರಿಗೂ ಕೂಡ ಸರಿಯಾದ ಸಮಯಕ್ಕೆ ಲಿಂಗ ದೀಕ್ಷೆ ಮಾಡಿಸ್ಬೇಕು. ಅಷ್ಟೇ ಅಲ್ಲ, ನೀವು ಪೂಜೆ ಮಾಡ್ಕೊಳ್ಳೋ ಕಾಲಕ್ಕೆ ಮಕ್ಕಳನ್ನು ಜೊತೆಗೆ ಕರ್ಕೊಂಡು ಪೂಜೆ ಮಾಡಬೇಕು. ಜೊತೆಗೆ ಕರ್ಕೊಂಡು ಪೂಜೆ ಮಾಡಬೇಕು. ನೀವೇನು ಮಾಡ್ತೀರಿ ಅಂದ್ರೆ, ಪೂಜೆ ಪುನಸ್ಕಾರ ಗುರುಗಳು ಧರ್ಮ ಇದನ್ನು ನಾವು ಮಾಡೋನು, ನಮ್ಮ ಮಕ್ಕಳು ಚಲೋ ಓದಿ ಶಾಣೆ ಆಗಲಿ ಹುಷಾರಾಗಲಿ ಒಳ್ಳೆ ನೌಕರಿ ಸಿಗಲಿ ಅಂತ ತಿಳ್ಕೊಂಡು ಅವ್ರನ್ನ ಬಿಟ್ಬಿಡ್ತೀವಿ. ಅವ್ರ ಮುಂದೆ ಎಷ್ಟು ಓದ್ತಾರೆ ಅಂದ್ರೆ ಅವರು ಓದಿನ ಮುಂದೆ ನೀವು ಸಹಿತ ಮುಂದೆ ಕಾಣಂಗಿಲ್ಲ. ನಿಮ್ಮನ್ನು ಬಿಟ್ಟು ಎತ್ತೆತ್ತ ಹೋಗಿಬಿಡ್ತಾರೆ. ಆಮೇಲೆ ನಾನೊಂದು ತೀರ ನೀನೊಂದು ತೀರ, ಅಪ್ಪ ಮಕ್ಕಳ ನಡು ತಾಯಿ ಮಕ್ಕಳ ನಡುವೆ ಈ ಪರಿಸ್ಥಿತಿ ಬರ್ತದೆ. ಈ ಪರಿಸ್ಥಿತಿ ಬರಲಿಕ್ಕೆ ಕಾರಣ ಏನು ಅಂದ್ರೆ, ನಾವು ಚಿಕ್ಕವರಿದ್ದಾಗ ಅವರನ್ನು ಯಾವ ರೀತಿ ಬೆಳೆಸಬೇಕು ಆ ರೀತಿ ಬೆಳೆಸೋದ್ರ ಕಡೆಗೆ ಗಮನವನ್ನು ಕೊಟ್ಟಿಲ್ಲ. ಅವರನ್ನು ಭೌತಿಕವಾಗಿ ಶ್ರೀಮಂತ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡಿದ್ದೀವಿ. ಧಾರ್ಮಿಕವಾಗಿ, ಭಾವನಾತ್ಮಕವಾಗಿ, ಮೌಲ್ಯಾತ್ಮಕವಾಗಿ ಅವರನ್ನು ನಾವು ಶ್ರೀಮಂತಗೊಳಿಸುವಂಥ ಪ್ರಯತ್ನ ಮಾಡಲಿಲ್ಲ. ಅದರ ದುಷ್ಪರಿಣಾಮವನ್ನು ನಾವು ಕೊನೆಗೆ ವೃದ್ಧಾಶ್ರಮ ಸೇರೋದರ ಮೂಲಕ ಅನುಭವಿಸಬೇಕಾಗ್ತದೆ. ಅದಕ್ಕಾಗಿ ಆ ಪರಿಸ್ಥಿತಿ ಬರಬಾರ್ದು ಅಂದ್ರೆ ಯುವ ಪೀಳಿಗೆಗೆ ಗುರುಗಳು ಮತ್ತು ಮನೆಯ ಹಿರಿಯರು ಎಲ್ಲರೂ ಕೂಡಿಕೊಂಡು ಸರಿಯಾದ ಮಾರ್ಗದರ್ಶನವನ್ನು ಮಾಡಬೇಕು ಅನ್ನುವಂಥ ಮಾತನ್ನು ನಾವು ಈ ವೇದಿಕೆಯ ಮೂಲಕ ಹೇಳಲಿಕ್ಕೆ ಬಯಸ್ತೀವಿ. ಜೊತೆಗೆ ಧರ್ಮವನ್ನು ಉಳಿಸಿ ಬೆಳೆಸೋದ್ರ ಜೊತೆಗೆ ರಾಷ್ಟ್ರವನ್ನು, ಸನಾತನ ಸಂಸ್ಕೃತಿಯನ್ನು ಕೂಡ ನಾವು ಕಟ್ಟಿ ಬೆಳೆಸುವಂತಹ ದೊಡ್ಡ ಜವಾಬ್ದಾರಿ ಅದು ನಮ್ಮ ಮೇಲಿದೆ ಅನ್ನುವಂಥದ್ದನ್ನು ನಾವು ಮರಿಬಾರದು. ಧಾರ್ಮಿಕ ಜಗತ್ತಿಗೆ ಧರ್ಮ ಎಷ್ಟು ಮುಖ್ಯನೋ, ಸ್ವಾಮಿಗಳಿಗೆ ಮಠಾಧೀಶರಿಗೆ ಧರ್ಮದ ಸಂಸ್ಕಾರಗಳು, ಧರ್ಮದ ಮಾರ್ಗದರ್ಶನ ಎಷ್ಟು ಮುಖ್ಯನೋ ಅಷ್ಟೇ ರಾಷ್ಟ್ರ ಧರ್ಮವನ್ನು ಬೆಳೆಸೋದು ಕೂಡ ಸ್ವಾಮಿಗಳಿಗೆ ಅಷ್ಟೇ ಮುಖ್ಯವಾಗಿರುವಂಥದ್ದು ಅನ್ನುವಂಥ ಮಾತನ್ನು ನಾವು ಇವತ್ತು ಅರ್ಥೈಸ್ಕೊಳ್ಬೇಕು. ಅದಕ್ಕಾಗೇ ಈ 5-6 ವರ್ಷಗಳ ಹಿಂದೆ ಯಾವಾಗ ಪುಲ್ವಾಮಾ ದಾಳಿ ಆಯ್ತಲ್ಲ, ನಿಮಗೆಲ್ಲ ಗೊತ್ತಿರಬೇಕು, ಬರೋಬ್ಬರಿ ಇವತ್ತಿಗೆ 5 ವರ್ಷದ ಹಿಂದೆ ಪುಲ್ವಾಮಾ ದಾಳಿ ಆದಾಗ ಲಿಂಗಸೂರು ಸಮೀಪದ ಒಂದು ಬೆಟ್ಟದಲ್ಲಿ ಒಬ್ಬರು ಸ್ವಾಮಿಗಳು ಬಹಳ ಒಳ್ಳೆಯ ಕಾರ್ಯಕ್ರಮ ಇಟ್ಕೊಂಡಿದ್ದರು. ಏನು ಅಂದ್ರೆ, ಲಕ್ಷದ ಮೇಲೆ 96,000 ಜನರಿಗೆ ಏಕಾಲಕ್ಕೆ ಸಾಮೂಹಿಕ ಲಿಂಗ ಪೂಜಾ ಕಾರ್ಯಕ್ರಮ ಇಟ್ಕೊಂಡಿದ್ರು. ಅವರು ಲಕ್ಷದ ಮೇಲೆ 96,000 ಅಷ್ಟು ಅಲ್ಲಲ್ಲ, ಅದು ಸಂಖ್ಯೆ ಅಷ್ಟೇ. ಆದರೆ ಅಲ್ಲಿ ಸೇರಿರೋದ ಸಂಖ್ಯೆ ಎಷ್ಟಿತ್ತು ಅಂದ್ರೆ ಸುಮಾರು 4 ಲಕ್ಷ ಜನ ಸೇರಿದ್ರು ಲಿಂಗ ಪೂಜೆ ಮಾಡ್ಕೊಳ್ಳಿಕ್ಕೆ. ಆ ಸಭೆಯಲ್ಲಿ ನಾವು ಹೋಗಿದ್ವಿ. ಪ್ರಸ್ತುತ ಶ್ರೀಶೈಲ ಜಗದ್ಗುರುಗಳದ ಇಷ್ಟಲಿಂಗ ಮಹಾಪೂಜೆ ಆಯಿತು. ಆ ಮಹಾಪೂಜೆಯ ಜೊತೆಗೆ ಎಲ್ಲರ ಲಿಂಗ ಪೂಜೆನೂ ಕೂಡ ನೆರವೇರಿತು. ಆ ಸಮಯದಲ್ಲಿ ಒಂದು ಕರೆಯನ್ನು ನಾವು ಕೊಟ್ಟಿದ್ವಿ. ಏನು ಅಂತ ಕೇಳಿದರೆ, ರಾಷ್ಟ್ರವನ್ನು, ದೇಶವನ್ನು ರಕ್ಷಿಸೋ ಪ್ರಸಂಗ ಬಂದಾಗ ಅಕಸ್ಮಾತ್ ಈ ದೇಶದ ಮೇಲೆ ಏನಾದರೂ ದುರ್ಜನರ, ದುಷ್ಟರ, ಕೆಟ್ಟವರ ಹಾವಳಿ ಬಂತು ಅಂದ್ರೆ, ಪ್ರಸಂಗ ಬಂದ್ರೆ ಸನ್ಯಾಸಿಗಳು ಕೂಡ ಸೈನಿಕರಾಗಲಿಕ್ಕೆ ನಾವು ತಯಾರಿದ್ದೇವೆ ಅನ್ನುವಂಥ ಮಾತನ್ನು ಹೇಳಿದ್ವಿ. ವೀರಗೋಟ ಅನ್ನುವಂಥ ಊರೊಳಗದು, ವೀರಗೋಟದಲ್ಲಿ. ಅಂದರೆ ಹಂಗೆ ಪ್ರಸಂಗ ಬಂತು ಅಂದರೆ ರಾಷ್ಟ್ರಕ್ಕಾಗಿ ಸನ್ಯಾಸಿಗಳ ಪಾತ್ರನೂ ಕೂಡ ಬಹಳ ಮುಖ್ಯವಾಗಿರ್ತದೆ ಅನ್ನುವಂಥದ್ದನ್ನು ನಾವು ಅರ್ಥೈಸಿಕೊಳ್ಬೇಕಾಗತ್ತೆ. ಆ ದಿಶೆಯಲ್ಲಿ ಇವತ್ತು ಮಠವನ್ನು, ಸಮಾಜವನ್ನು, ಸಮಾಜದ ಯುವಕರನ್ನು ನಾವು ಬೆಳೆಸಬೇಕು. ದೇಶ ನಮಗೇನು ಕೊಟ್ಟಿದೆ, ತಂದೆ ತಾಯಿ ನಮಗೇನು ಕೊಟ್ಟಿದ್ದಾರೆ, ನಮ್ಮ ಧರ್ಮ ನಮಗೇನು ಕೊಟ್ಟಿದೆ ಅನ್ನೋದಕ್ಕಿಂತ ನಾವು ಧರ್ಮಕ್ಕೆ, ತಂದೆ ತಾಯಿಗಳಿಗೆ, ದೇಶಕ್ಕೆ ಏನು ಕೊಡ್ತೀವಿ ಅನ್ನುವ ಪ್ರಶ್ನೆಯನ್ನು ಮುಂದಿಟ್ಟುಕೊಂಡು ನಾವು ಹೆಜ್ಜೆ ಹಾಕಬೇಕು ಅನ್ನುವಂಥ ಮತ್ತು ಅಂಥ ಯುವಕರನ್ನು ತಯಾರು ಮಾಡಬೇಕಾಗಿರುವಂಥ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ನಾವೆಲ್ಲ ಅರ್ಥೈಸ್ಕೊಳ್ಬೇಕಾಗಿದೆ. ಇಂಥ ಒಂದು ನಿಟ್ಟಿನಲ್ಲಿ ಇವತ್ತು ನರಗುಂದದ ಈ ಪುಣ್ಯಾರಣ್ಯ ಪತ್ರಿವನ ಮಠ ನಿಜವಾಗಲೂ
ದಾಖಲೆಯ ದಾಪುಗಾಲನ್ನು ಇಡ್ತಾ ಇದೆ ಅನ್ನುವಂಥದ್ದನ್ನು ಅತ್ಯಂತ ಅಭಿಮಾನದಿಂದ ನಾವು ಹೇಳಲಿಕ್ಕೆ ಬಯಸ್ತೀವಿ. ಈ ಊರವರಲ್ಲ, ಅವ್ರು ಎಲ್ಲೆಲ್ಲಿ ಪ್ರವಚನ ಮಾಡೋಕ್ಕೆ ಹೋಗ್ಯಾರ ಅಲ್ಲೆಲ್ಲ ಊರವರು ಕೂಡ ಬಂದು ಅವರಿಗೆ ಭಕ್ತಿಯಿಂದ ನಡ್ಕೊಳ್ತಾರೆ ಅಂದ್ರೆ ಅವ್ರ ಮೇಲೆ ಇವ್ರ ಪ್ರಭಾವ ಎಷ್ಟಾಗಿರಬೇಕು ಅನ್ನುವಂಥದ್ದನ್ನು ನಾವೆಲ್ಲ ಊಹಿಸಲಿಕ್ಕೆ ಸಾಧ್ಯ ಇದೆ. ಜೊತೆಗೆ ಮಾಜಿ ಸಚಿವರು, ಪ್ರಸ್ತುತ ಶಾಸಕರು ನಮ್ಮ ಸಿ ಪಾಟೀಲರು ಕೂಡ ಮಠದ ಜೊತೆಗೆ ನಿರಂತರವಾಗಿ ಉತ್ತಮ ಸಂಬಂಧವನ್ನು, ಬಾಂಧವ್ಯವನ್ನು ಇರಿಸಿಕೊಂಡು ಶ್ರೀಮಠದ ಬೆಳವಣಿಗೆಯ ಜೊತೆಗೆ ಹೆಜ್ಜೆ ಹಾಕ್ತಾ ಇರೋದು ಕೂಡ ಅಭಿಮಾನ ಪಡಬೇಕಾಗಿರುವಂಥ ಸಂಗತಿ. ಅವರು ಇನ್ನೊಂದು ಮಾತನ್ನು ಹೇಳಿದರು, ಇವತ್ತು ಗುರುಕುಲ ಮಾದರಿಯ ಶಿಕ್ಷಣವನ್ನು ನಾವು ಕೊಡಬೇಕು, ಅದಕ್ಕೆ ಮಠಗಳು ಮುಂದೆ ಬರಬೇಕು ಅಂತ ಹೇಳಿ ಒಳ್ಳೆಯ ಕರೆಯನ್ನು ಅವರು ಕೊಟ್ಟಿದ್ದಾರೆ. ಆ ದಿಶೆಯಲ್ಲಿ ಅನೇಕ ಮಠಗಳ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾವೆ ಅನ್ನುವಂಥದ್ದನ್ನು ಕೂಡ ಅವರ ಗಮನಕ್ಕೆ ತೆಗೆದುಕೊಂಡು ಬಂದು, ಸಿ ಪಾಟೀಲರು ಶ್ರೀಶೈಲ ಪೀಠದ ಪರಮ ಭಕ್ತರು, ಭ್ರಮರಾಮ ಮಲ್ಲಿಕಾರ್ಜುನ ಸ್ವಾಮಿ ಅವ್ರ ಮನೆದೇವರು. ಹೀಗಾಗಿ ಶ್ರೀಶೈಲದಲ್ಲಿ ಏನೇ ಕೆಲಸ ಇದ್ದರೂ ಕೂಡ ನಾವು ಅವ್ರ ಮೂಲಕನೇ ಸರ್ಕಾರದಿಂದ ಮಾಡಿಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಅನ್ನುವಂಥದ್ದನ್ನು ಕೂಡ ಇಲ್ಲೇ ನಾವು ನೆನಪಿಸ್ಕೊಳ್ಳಿಕ್ಕೆ ಬಯಸ್ತೀವಿ. ಹಿಂದೆ ಅವ್ರ ಸರ್ಕಾರ ಇದ್ದಾಗ ಶ್ರೀಶೈಲಕ್ಕೆ ಸಾಕಷ್ಟು ಜನ ಬರ್ತಾರೆ, ಭಕ್ತರು ಲಕ್ಷಾಂತರ ಜನ ಬರ್ತಾರೆ. ಯುಗಾದಿ ಬಂತು ಅಂದ್ರೆ ಸುಮಾರು 10ರಿಂದ 15 ಲಕ್ಷ ಜನ ಒಂದು ವಾರದೊಳಗೆ ಬಂದು ಹೋಗ್ತಾರೆ. 10ರಿಂದ 15 ಲಕ್ಷ ಜನ. ಅದು ಬೇರೆ ಯಾವ ಭಾಗದವರಲ್ಲ, ಕರ್ನಾಟಕದವರೇ ಹೆಚ್ಚು ಯುಗಾದಿಯಲ್ಲಿ ಬರೋದು. ಆದರೆ ಅವರು ಬಂದಾಗ ಅಲ್ಲಿ ಉಳಿದುಕೊಳ್ಳಿಕ್ಕೆ ಆಸ್ಪತ್ರೆ ಇತ್ಯಾದಿ ಮೂಲಭೂತ ಸೌಲಭ್ಯಗಳು ಎಷ್ಟು ಬೇಕೋ ಅಷ್ಟು ಸಿಗಂಗಿಲ್ಲ. ಅದಕ್ಕೆ ಅಲ್ಲೇ ಅಭಿವೃದ್ಧಿ ಆಗಬೇಕು, ನಮ್ಮ ಜನರಿಗೆ ವ್ಯವಸ್ಥೆ ಆಗಬೇಕು ಅನ್ನುವಂಥ ಮಾತನ್ನು ಅವರಿಗೆ ಮತ್ತೆ ಹೇಳಿದಾಗ ಕರ್ನಾಟಕ ಸರ್ಕಾರದ್ದೇ ಅಲ್ಲಿ ಒಂದು ಜಮೀನು ಇದೆ 4 ಎಕರೆ, ಅದು ಕೂಡ ಡೆವಲಪ್ಮೆಂಟ್ ಆಗಿರಲಿಲ್ಲ. ಆವಾಗ ಅದನ್ನು ಡೆವಲಪ್ಮೆಂಟ್ ಮಾಡಬೇಕು ಅನ್ನುವಂಥ ಮಾತನ್ನು ಅವರಿಗೆ ಹೇಳಿದಾಗ ಅದನ್ನು ಸರ್ಕಾರದ ಗಮನಕ್ಕೆ ತೊಗೊಂಡು ಬಂದು ನನ್ನ ಇಲಾಖೆಯಿಂದನೇ ಹೆಚ್ಚಿನ ಅನುದಾನವನ್ನು ಕೂಡ ನಾನು ಸರ್ಕಾರಕ್ಕೆ ಕೊಡ್ತೀನಿ, ಅದಕ್ಕೆ ಸರ್ಕಾರ ಇದಕ್ಕೆ ಮುಂದೆ ಬರಬೇಕು ಅಂತ ಹೇಳಿ ಬೊಮ್ಮಾಯಿ ಅವರಿಗೆ ಕನ್ವಿನ್ಸ್ ಮಾಡಿ ಆವಾಗ 84 ಕೋಟಿ ರೂಪಾಯಿಗಳನ್ನು ಬಜೆಟ್ನೊಳಗನೆ ಅವರು ಅನೌನ್ಸ್ ಮಾಡಿಸಿದರು. ಆದರೆ ದುರ್ದೈವವಶಾತ್ ಆ ಜಾಗದ ಸಮಸ್ಯೆ ಉಂಟಾಗಿ ಇಲ್ಲಿವರೆಗೆ ಆ ಅಭಿವೃದ್ಧಿ ಕಾರ್ಯ ಸಂಪನ್ನಗೊಳ್ಳಲಿಕ್ಕೆ ಸಾಧ್ಯ ಆಗಿಲ್ಲ. ಆದರೆ ಮುಂದಿನ ದಿನಮಾನಗಳಲ್ಲಾದರೂ ಕೂಡ ಆ ಕಾರ್ಯ ಪೂರ್ಣಗೊಳ್ಳೋದ್ರ ಮೂಲಕ ಕರ್ನಾಟಕದಿಂದ ಶ್ರೀಶೈಲಕ್ಕೆ ಬರುವಂಥ ಭಕ್ತರಿಗೆ ಮೂಲಭೂತ ಸೌಕರ್ಯದ ವ್ಯವಸ್ಥೆ ಆಗಬೇಕು ಅನ್ನುವಂತಹ ಕರೆಯನ್ನು ನಾವು ಮತ್ತೆ ವೇದಿಕೆಯ ಮೂಲಕ ನೆನಪು ಮಾಡಿಕೊಡಲಿಕ್ಕೆ ಬಯಸ್ತೀವಿ. ಇವತ್ತು ಸರ್ಕಾರದ ಜಾಗ ಸಮಸ್ಯೆಯಲ್ಲಿದ್ದರೂ ಕೂಡ ನಾವು ಆಂಧ್ರ ಸರ್ಕಾರದ ಜೊತೆಗೆ ಹೋರಾಟ ಮಾಡಿ ಆಂಧ್ರ ಗೌರ್ಮೆಂಟದಿಂದ ಪೀಠಕ್ಕೆ 10 ಎಕರೆ ಜಾಗನ ಮಂಜೂರು ಮಾಡ್ಕೊಂಡಿವಿ. ಬೇರೆ ಯಾವುದಕ್ಕಾಗಿಯೂ ಅಲ್ಲ, ಬಂದ ಭಕ್ತರಿಗೆ ಉಳ್ಕೊಳ್ಳಿಕ್ಕೆ, ಅವರ ವಸತಿಗೆ, ಪ್ರಸಾದಕ್ಕೆ, ಇತರೆ ಸೌಲಭ್ಯಕ್ಕೆ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಿಕೊಡ್ಬೇಕು ಅನ್ನುವಂಥ ಉದ್ದೇಶಕ್ಕಾಗಿಯೇ ಅದನ್ನು ಮಂಜೂರು ಮಾಡ್ಕೊಂಡಿವಿ. ಆ 10 ಎಕರೆ ಜಾಗ ಕೊಡಬೇಕಾದರೂ ಕೂಡ ಸರ್ಕಾರ ಒಂದು ಕಂಡೀಷನ್ ಹಾಕಿಕೊಟ್ಟದು. ಏನು ಅಂದ್ರೆ ಮೊದಲು 5 ಎಕರೆ ಕೊಟ್ಟು ಇದನ್ನು ನೀವು ಡೆವಲಪ್ಮೆಂಟ್ ಮಾಡಿದ ಮೇಲೆ ಮತ್ತೆ 5 ಎಕರೆ ಕೊಡ್ತೀವಿ ಅಂತ ತಿಳ್ಕೊಂಡು ಕಂಡೀಷನ್ ಹಾಕಿ ಜೀವೋ ಪಾಸ್ ಮಾಡಿದ್ದಾರೆ. ಈಗ 5 ಎಕರೆ ನಮ್ಮ ಹ್ಯಾಂಡ್ ಓವರ್ ಆಗ್ಯದ. ಇನ್ನೂ 5 ಎಕರೆ ನಾವು ಬೇಗ ತೊಗೋಬೇಕು ಅಂದ್ರೆ ಆ ಕೊಟ್ಟಿರೋ 5 ಎಕರೆ ಜಾಗನ ಬೇಗ ಅಭಿವೃದ್ಧಿ ಮಾಡಬೇಕು. ಆ 5 ಎಕರೆ ಜಾಗದೊಳಗೆ ನಾವು ಸುಮಾರು ಬಂದು ಹೋಗುವಂಥ ಭಕ್ತರಿಗೆ ಉಳ್ಕೊಳ್ಳಿಕ್ಕೆ ಅನುಕೂಲ ಆಗಬೇಕು, ಪ್ರಸಾದ ವ್ಯವಸ್ಥೆ ಆಗಬೇಕಂತ ಹೇಳಿ 500 ರೂಮುಗಳನ್ನು ಕಟ್ಟುವಂತಹ ಒಂದು ಮೊದಲನೇ ಯೋಜನೆಯನ್ನು ಹಾಕ್ಕೊಂಡಿದ್ದೇವೆ. ಜೊತೆಗೆ ಅನೇಕರು ಕಂಬಿ ತೊಗೊಂಡು ಬರ್ತಾರೆ. ನಮ್ಮ ಸಿ ಪಾಟೀಲ್ ಮನೆಯಾಗೂ ಕಂಬಿ ಇರಬೇಕು ಬಹುತೇಕ. ಇಲ್ಲಿಂದ ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಭಾಳ ಕಡೆಯಿಂದ ಕಂಬಿ ಬರ್ತಾವೆ, ಸಾವಿರಾರು ಕಂಬಿಗಳು ಬರ್ತಾವೆ. ಆ ಕಂಬಿಗಳಿಗೆ ಉಳ್ಕೊಳ್ಳೋಕ್ಕೂ ಜಾಗ ಇಲ್ಲ. ಅದಕ್ಕೊಂದು 500 ಕಂಬಿಗಳನ್ನು ಒಂದೇ ಕಡೆಗೆ ಉಳಿಸ್ಕೊಳ್ಳಿಕ್ಕೆ ಅನುಕೂಲ ಆಗುವಂಥ ಒಂದು ಬೃಹತ್ ಕಂಬಿ ಮಂಟಪವನ್ನು ಕೂಡ ಆ 5 ಎಕರೆ ಜಾಗದೊಳಗೆ ನಿರ್ಮಾಣ ಮಾಡುವಂತಹ ಸಂಕಲ್ಪವನ್ನು ನಾವು ಮಾಡಿದ್ದೇವೆ. ಅದರ ಜೊತೆಗೆ ಲಕ್ಷಾಂತರ ಜನ ಸೇರಿರ್ತಾರೆ, ಒಳ್ಳೆಯ ಹಾಸ್ಪಿಟ್ಲ್ ಇಲ್ಲ. ಆರೋಗ್ಯದಲ್ಲಿ ಏನಾದರೂ ಏರುಪೇರು ಆಯಿತು ಅಂದ್ರೆ ಅನಾಹುತಕ್ಕೆ ಅವಕಾಶ, ಅಂಥದ್ದೆಲ್ಲ ಆಗಬಾರ್ದು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಕೂಡ ಅಲ್ಲಿ ನಿರ್ಮಾಣ ಮಾಡಬೇಕು ಅನ್ನುವಂಥ ಯೋಜನೆಯನ್ನು
ನಾವು ಹಾಕ್ಕೊಂಡಿದ್ದೇವೆ. ಹಾಗೆಯೇ ಒಂದು ಗುರುಕುಲ ಮಾದರಿಯ ಶಿಕ್ಷಣವನ್ನು ಕೂಡ ಶ್ರೀಶೈಲದಲ್ಲಿ ಪ್ರಾರಂಭ ಮಾಡಬೇಕು ಅನ್ನುವಂಥ ಯೋಜನೆಯನ್ನು ಹಾಕ್ಕೊಂಡಿದ್ದೇವೆ. ಈ 5 ಎಕರೆ ಜಾಗದೊಳಗೆ 4 ಯೋಜನೆಗಳನ್ನು ಹಾಕ್ಕೊಂಡು ನೀಲನಕ್ಷೆಯನ್ನು ತಯಾರು ಮಾಡಿ ಈಗಾಗಲೇ ಶ್ರೀಶೈಲದ ಸಂಬಂಧಪಟ್ಟ ಇಲಾಖೆಯ ಅನುಮತಿಗಾಗಿ ಅದು ಕಾಯ್ತಾ ಇದೆ ಅನ್ನುವಂಥ ಮಾತನ್ನು ನಿಮ್ಮೆಲ್ಲರ ಗಮನಕ್ಕೆ ತೆಗೆದುಕೊಂಡು ಬಂದು, ಜೊತೆಗೆ CC ಪಾಟೀಲ್ರ ಗಮನಕ್ಕೂ ಕೂಡ ಇದನ್ನೆಲ್ಲವನ್ನು ತೆಗೆದುಕೊಂಡು ಬಂದು ಅಲ್ಲಿಯ ಅಭಿವೃದ್ಧಿಯ ಏನು ನಿಮ್ಮ ಕನಸಿತ್ತು ಅದನ್ನು ಈ ಮೂಲಕ ಪೂರ್ಣಗೊಳಿಸೋ ನಿಟ್ಟಿನಲ್ಲಿ ಪುನಃ ನೀವು ಸಜ್ಜಾಗಬೇಕು, ಕೈ ಜೋಡಿಸಬೇಕು ಅನ್ನುವಂಥ ಕರೆಯನ್ನು ಕೂಡ ಅವರ ಮತಕ್ಷೇತ್ರದ ಮೂಲಕ ಈ ಪತ್ರಿವನ ಮಠದ ಕಾರ್ಯಕ್ರಮದ ಮೂಲಕನೇ ಅವ್ರ ಗಮನಕ್ಕೆ ತೆಗೆದುಕೊಂಡು ಬಂದು ಪಾಲ್ಗೊಂಡಿರುವಂತಹ ನಮ್ಮ ಯಾವಗಲ್ ಸಾಯರಾಗಿರ್ಬೋದು, ಇನ್ನೂ ಅನೇಕ ರಾಜಕೀಯ ಧುರೀಣರಾಗಿರ್ಬೋದು, ಎಲ್ಲರ ಜೊತೆಗೆ ಈ ಮಠದ ಸಂಬಂಧ, ಒಡನಾಟ, ಪ್ರೀತಿ, ಬಾಂಧವ್ಯವನ್ನು ನೋಡಿ ಅತ್ಯಂತ ನಮಗೆ ಖುಷಿಯಾಗಿದೆ ಅನ್ನುವಂಥ ಮಾತನ್ನು ಮತ್ತೊಮ್ಮೆ ವ್ಯಕ್ತ ಮಾಡಿ, ದ್ವಾದಶ ಪಟ್ಟಾಭಿಷೇಕದ ನಿಮಿತ್ತ ಹಮ್ಮಿಕೊಂಡಿರುವಂತಹ ಅನೇಕ ಕಾರ್ಯಕ್ರಮಗಳು 5 ದಿನಗಳವರೆಗೆ ನಡೀತವೆ. ಆ ಮುಂದಿನ ಎಲ್ಲ ಕಾರ್ಯಕ್ರಮಗಳು ಅತ್ಯಂತ ಯಶಸ್ವಿಯಾಗಿ ಸಂಪನ್ನಗೊಳ್ಳಲಿ. ಏನು ಅವ್ರ ಕನಸಿನಾಗ ಉಳ್ಕೊಂಡಿತ್ತು 68 ಮಂಟಪ ಪೂಜೆ ಮಾಡಬೇಕು ಅನ್ನೋದು, 63 ಮಂಟಪ ಪೂಜೆ ಮಾಡಬೇಕು ಅನ್ನೋದು, ಅದು ಕೂಡ ಮುಂದಿನ ದಿನಮಾನಗಳಲ್ಲಿ ಈ ನಾಡು ಸುಭಿಕ್ಷಾಗಿ ಮಳೆ ಬೆಳೆ ಚೆನ್ನಾಗಿ ಆಗಿ ಇನ್ನೂ ಹೆಚ್ಚು ಭಕ್ತರು ಖುಷಿ ಇದ್ದಾಗ ಅದು ಕೂಡ ಸಂಪನ್ನಗೊಳ್ಳುವಂತಾಗಲಿ ಹಾಗೆ ಅಂತ ತಿಳ್ಕೊಂಡು ಹಾರೈಸಿ, ನಮಗೆ ನಿಜವಾಗಲೂ ಈ ನರಗುಂದದ ಅಡ್ಡಪಲ್ಲಕ್ಕಿ ಉತ್ಸವ ಸಂದರ್ಭದಲ್ಲಿ ಕುಂತಾಗ ಅನುಭವಕ್ಕೆ ಬಂದಿರುವಂಥದ್ದೇನು ಅಂದರೆ, ನಾವು ಮೊದಲು ಸಿಟ್ಟಾಗಿ ಬಂದಂಗೆ ಆಯಿತು, ಆಮೇಲೆ ಬರಬರ್ತಾ ಗುಡ್ಡ ಹತ್ತಕ್ಕಿದ್ದೀವಿ ನಾವು. ಅದಕ್ಕೆ ನಮಗನಿಸ್ತು ಇದೇನು ಪಲ್ಲಕ್ಕಿ ನರಗುಂದಾಗ ನಡೆದೈತೇವೆ ಏನು ಶ್ರೀಶೈಲದಾಗ ನಡೆದೈತೇವೆ ಅಂತ ಅನಿಸ್ತು ನಾವು. ಯಾಕಂದ್ರೆ ನಾವು ಶ್ರೀಶೈಲನೂ ಗುಡ್ಡನೇ, ಇಲ್ಲೂ ದೊಡ್ಡ ಗುಡ್ಡನೇ, ಮಗ್ಗಲು ನೋಡಿದೀವಿ ಪೂರ ಎತ್ತರ ಇತ್ತು. ನಾವೊಂದು ಏನು ಮಠ ಅಲ್ಲಿ ಮೊದಲನೇ ಸರಿ ಬಂದದ್ದು ಮಠಕ್ಕೆ ನಾವು, ಮಠ ಅಲ್ಲಿ ಐತೇನಪ್ಪ ಗುಡ್ಡ ತನ ಮತ್ತು ಹಿಂಗೆ ತೊಗೊಂಡು ಹೋಗೋದಾಕತ್ತೇನೋ, ಮುದುಕರು ಬೇರೆ ಹೊತ್ಕೊಂಡಿದ್ರು ಪಲ್ಲಕ್ಕಿ, ಯುವಕರೇ ಬರ್ರಿ ಅಂತಂದ್ವಿ ನಾವು. ಮತ್ತು ಇಲ್ಲ ಇಲ್ಲೇ ಪಕ್ಕದಲ್ಲೇ ಐತಿ, ಮತ್ತು ಇಳಿದು ಹೋಗ್ಬೇಕಾಕತ್ರಿ ಅಂತ ತಿಳ್ಕೊಂಡು ಹೇಳಿದರು. ಹೀಗೆ ನಿಮ್ಮ ಅಡ್ಡಪಲ್ಲಕ್ಕಿ ಉತ್ಸವ ಅದು ಶ್ರೀಶೈಲವನ್ನು ನೆನಪಿಸಿಕೊಡುವ ರೀತಿಯಲ್ಲಿ ಉತ್ಸವ ಆಗಿದೆ ಅನ್ನುವಂಥ ಮಾತನ್ನು ಇಲ್ಲಿ ವ್ಯಕ್ತ ಮಾಡಿ, ಭಕ್ತರು ಶ್ರೀಗಳವರ ಮೇಲಿನ ಅಭಿಮಾನದಿಂದ ಸಿಂಹಾಸನ ಮಾಡಿಕೊಟ್ಟಿದ್ದಾರೆ, ಕಿರೀಟ ಮಾಡಿಕೊಟ್ಟಿದ್ದಾರೆ, ಬಂಗಾರದ ಪಟ್ಟಬಂಧ ಮಾಡಿಕೊಟ್ಟಿದ್ದಾರೆ, ಆಮೇಲೆ ಹೊಸ ವಾಹನ ಬಂದು ತಯಾರಾಗಿ ನಿಂತ್ಕೊಂಡಿದೆ. ಎಲ್ಲವೂ ಹೊಸದೇ. ಅದಕ್ಕೆ ನಾವು ಅಂದ್ವಿ, ನಾವು ಒಬ್ಬರ ಹಳಬರು ನೋಡ್ರಿ ಅಂತ ಹೇಳಿದ್ವಿ ನಾವು. ಎಲ್ಲವೂ ನೂತನವಾಗಿ ಬರ್ತಾ ಇದೆ. ಅದಕ್ಕೆ ಕಾರಣ ಅವರು ಕೈಗೊಂಡಿರುವಂಥ ಸಮಾಜಮುಖಿ ಕಾರ್ಯ, ಭಕ್ತರು ಇಟ್ಕೊಂಡಿರುವಂತಹ ಅಭಿಮಾನ ಭಕ್ತಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ವ್ಯಕ್ತ ಮಾಡಿ, ಇದೇ ರೀತಿ ಶ್ರೀಮಠ ಸಮಾಜಮುಖಿಯಾಗಿ ಉತ್ತಮ ಕಾರ್ಯಗಳನ್ನು ಮಾಡ್ತಾ ಬಾನೆತ್ತರಕ್ಕೆ ಬೆಳಗಲಿ, ಭಕ್ತರ ಭಕ್ತಿನೂ ಕೂಡ ಅದರ ಜೊತೆಗೆ ಬೆಳೀಲಿ ಹಾಗೆ ಅಂತ ತಿಳ್ಕೊಂಡು ಹಾರೈಸಿ, ದ್ವಾದಶ ಪಟ್ಟಾಭಿಷೇಕವನ್ನು ಆಚರಿಸಿಕೊಳ್ಳೋದ್ರ ಮೂಲಕ ಇವತ್ತು ಈ ಕಾರ್ಯಕ್ರಮವನ್ನು ಆಚರಿಸಿಕೊಂಡಿರುವಂಥ ಶ್ರೀಗಳವರು ಆಯುಷ್ಯ ಆರೋಗ್ಯ ಚೆನ್ನಾಗಿಟ್ಕೊಂಡು ಅವರ ಪಟ್ಟಾಭಿಷೇಕದ ರಜತ ಮಹೋತ್ಸವ, ಸುವರ್ಣ ಮಹೋತ್ಸವಾದಿಗಳನ್ನು ಆಚರಿಸಿಕೊಳ್ಳುವಂತಹ ಸೌಭಾಗ್ಯ ಅವರಿಗೆ ಬರಲಿ. ಆ ಎಲ್ಲ ಕಾರ್ಯಕ್ರಮದಲ್ಲಿ CC ಪಾಟೀಲ್ರೇ ಮುಂದೆ ನಿಂತು ಮಾಡುವಂಥ ಯೋಗ ಅವರಿಗೂ ಪ್ರಾಪ್ತ ಆಗಲಿ ಅಂತ ತಿಳ್ಕೊಂಡು ಹಾರೈಸಿ, ಎಲ್ಲ ಭಕ್ತರು ಅದರೊಳಗೆ ಪಾಲ್ಗೊಳ್ಳುವಂತಹ ಸೌಭಾಗ್ಯವನ್ನು ಪಡ್ಕೊಳ್ಳಿ ಅಂತ ತಿಳ್ಕೊಂಡು ಹಾರೈಸಿ ಆಶೀರ್ವಚನವನ್ನು ಪೂರ್ಣಗೊಳಿಸ್ತಾ ಇದ್ದೇವೆ. ಓಂ ಶಾಂತಿ ಶಾಂತಿ ಶಾಂತಿ.